ಎಜೆ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆ ಅಣ್ಣಿಗೇರಿ ಪಟ್ಟಣದಲ್ಲಿ 16ನೇ ದಿನ ನಿರಂತರ ರೈತರ ಧರಣಿ. ಅತಿಯಾದ ಮಳೆಯಿಂದ ಬೆಳೆ ಸಂಪೂರ್ಣ ಹಾಳಾಗಿದ್ದು, ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಕೂಡಲೇ ಪರಿಹಾರ ಕೊಡಬೇಕು ಅಂತ ಅಣ್ಣಿಗೇರಿ ಪಟ್ಟಣದಲ್ಲಿ ರೈತರಿಂದ ನಿರಂತರ ಹೋರಾಟ ನಡೀತಾ ಇದ್ದು, ಪಕ್ಷಾತೀತ ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದ ಹೋರಾಟದಲ್ಲಿ ಕುಂದಗೋಳ ತಾಲೂಕಿನ ರತ್ನ ಭಾರತ ರೈತ ಸಮಾಜದ ತಾಲೂಕು ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು. ರೈತರಿಗೆ ಸರ್ಕಾರ ಕೂಡಲೇ ಪ್ರತಿ ಎಕರೆಗೆ 50,000 ಬೆಳೆ ಹಾನಿ ಕೊಡಬೇಕು. ರೈತರ ಬೆಳೆ ವಿಮೆ ಶೀಘ್ರ ಬಿಡುಗಡೆ ಮಾಡಬೇಕು. ಸರ್ಕಾರವು ಬೆಳೆ ವಿಮೆ ಬೆಳೆ ಹಾನಿ ಕೊಡುವುದಾಗಿ ಬರೀ ಚರ್ಚೆಯಲ್ಲಿ ಕಾಲಹರಣ ಮಾಡ್ತಾ ಇದೆ ಎಂದು ಅವರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಭಗವಂತ ಪುಟ್ಟಣ್ಣವರ್ ಮಾತನಾಡಿ, 16 ದಿನ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮಾಡಿದ್ರು. ಯಾವ ಒಬ್ಬ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇಲ್ಲ. ಕೂಡಲೇ ಜಿಲ್ಲಾಧಿಕಾರಿಗಳು ಆಗಮಿಸಿ ನಮ್ಮ ಅಹವಾಲು ಸ್ವೀಕರಿಸಬೇಕು. ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಹೇಳಿದ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ಅಣ್ಣಿಗೇರಿಯ ಪಕ್ಷಾತೀತ ರೈತ ಏನು ನಮ್ಮ 16ನೇ ದಿನದ ನಿರಂತರ ಹೋರಾಟ ವೇದಿಕೆಗೆ ಬಂದು ಸಂಪೂರ್ಣವಾಗಿ ನಾವು ಸಹ ನಮ್ಮ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನಾವು ವಿಶ್ವಕರ್ಮದ ವತಿಯಿಂದ ಕೊಟ್ಟಿರುತ್ತೇವೆ. ನಮ್ಮ ಅಣ್ಣಿಗೇರಿಯ ಪಕ್ಷಾತೀತ ರೈತ ಹೋರಾಟ ವೇದಿಕೆ ಪ್ರಾರಂಭವಾಗಿದೆ. ಅಲ್ಲಿದ್ದ ಇಲ್ಲಿ ಮಟನೂ ನಾವು ಯಾವ್ದಾರ ಒಂದು ಏನು ಸರ್ಕಾರಕ್ಕೆ ಮನವಿಯನ್ನು ಕೊಡುವುದರ ಮೂಲಕ ಜನರಿಗೆ ಒಂದು ಕಷ್ಟದ ಒಂದೇನು ಇರ್ತೈತಿ ಅದನ್ನೆಲ್ಲವನ್ನು ನಾವು ನಿರಂತರವಾಗಿ ನಮ್ಮ ಪಕ್ಷಾತೀತ ರೈತ ಹೋರಾಟ ಸಮಿತಿ ನಿರಂತರವಾಗಿ 10 ವರ್ಷದ ಒಂದು ಸುದೀರ್ಘ ಹೋರಾಟವನ್ನು ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಮ್ಮ ಪ್ರಮುಖ ಬೆಳೆ ಹತ್ತಿ ಇರ್ಬೋದು, ಹೆಸರು ಇರ್ಬೋದು, ಉದ್ದಿರ್ಬೋದು, ಶೇಂಗಾ ಇರ್ಬೋದು, ಉಳ್ಳಾಗಡ್ಡಿ ಇರ್ಬೋದು, ನಿರಂತರ ಮಳೆ ಹೊಡೆತಕ್ಕೆ ಸಂಪೂರ್ಣವಾಗಿ ನಾಶವಾಗಿದೆ. ನಾಶವಾದ ಪ್ರಯುಕ್ತ ನಾವು ಸರ್ಕಾರಕ್ಕೆ ನಿರಂತರವಾಗಿ 16 ದಿನದ ಒಂದೇನು ಹೋರಾಟ ಮಾಡಿದರೂ ಸಹ ನಳ ಹಾಗೂ ನೀಲ ಅನ್ನುವಂಥ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದರ ಜೊತೆಗೆ ಈ ನಿರ್ಮಾಣ ಅವರದ ರಸ್ತೆಯಲ್ಲಿ ಇಟ್ಕೊಂಡು ಈ ಪ್ರಪಂಚವನ್ನು ಹ್ಯಾಂಗೆ ಕಟ್ಕೊಂತ ಬಂದ್ರು ಅನ್ನುವಂಥ ಈ ಪ್ರಪಂಚ ಹ್ಯಾಂಗೆ ನಿರ್ಮಾಣ ಆಯ್ತು, ಈ ಒಂದು ನಗರಗಳು ಹ್ಯಾಂಗೆ ನಿರ್ಮಾಣ ಆದವು, ಆ ಬಳಿಕ ಈ ನಿರ್ಮಾಣ ಆಗಿರ್ತಕ್ಕಂಥ ನಗರಕ್ಕೆ ಯಾವ ರೀತಿ ವ್ಯವಸ್ಥೆ ಆಗಬೇಕು, ಈ ಅಗ್ರಿಕಲ್ಚರ್ ಮುಖ್ಯ ಆಗಿರ್ತಕ್ಕಂಥ ಈ ವೃತ್ತಿ ಒಳಗೆ ಅವರಿಂದ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಡ್ತಾ ವಿಶ್ವಕರ್ಮರು ಇವೆಲ್ಲ ನಮಗೆ ಈ ಪ್ರಪಂಚಕ್ಕೆ ದೊಡ್ಡದಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಜಯಂತಿಯನ್ನು ವಿಶ್ವಕರ್ಮ ದಿನಾಚರಣೆಯನ್ನ ಇದೊಂದು ವಿಶೇಷವಾದ ಕಾರ್ಯಕ್ರಮದ ಈ ಒಂದು ರೈತ ಎಲ್ಲ ನಮ್ಮ ಅಣ್ಣಿಗೇರಿ ಹಾಗೂ ಅಣ್ಣಿಗೇರಿ ಸುತ್ತಮುತ್ತಲ ರೈತರಿಗೆ ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಮತ್ತು ಇವತ್ತಿನ ಕಾರ್ಯಕ್ರಮ ವಿಶ್ವಕರ್ಮ ದಿನಾಚರಣೆ ಅವತ್ತ ವಿಶ್ವಕರ್ಮ ದಿನಾಚರಣೆಯ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ನಾನು ತರ್ಸಕ್ಕೆ ಇಷ್ಟಪಡ್ತೀನಿ. ಇವತ್ತು ವಿಶ್ವಕರ್ಮದ ಬಗ್ಗೆ ಏನು ಹೇಳ್ಬೇಕಂತಂದ್ರೆ, ವಿಶ್ವಕರ್ಮ ಇದ್ದಲ್ಲೇ ನಾವು ರೈತರ ಒಂದು ದೇಶಕ್ಕೆ ನಾವು ಅನ್ನ ಹಾಕುವಂಥ ರೈತರಾಗಿಲ್ಲ. ಯಾಕಂತಂದ್ರೆ ನಮ್ಮ ಕೂಲಿಗೆ ಬಿತ್ತನೆ ಮಾಡಾಕ ಅವ್ರ ಮಾರ್ಗದರ್ಶನ ನಮ್ಗೆ ಭಾಳ ಅವಶ್ಯ. ಯಾಕಂದ್ರೆ ನಾವು ಅವ್ರು ಹಾಕಿಕೊಂಡಂಥ ಕೂಲಿಗೆ ಕಾಳು ಕೊಡೋದಂದ್ರೆ ನಾವು ನೆಟ್ಟು ಬರ್ಬೇಕು, ಬಡಿಗಾರ ಹತ್ತು ಕಂಬಾರ ಹತ್ರ ಬರ್ಬೇಕು. ಅಂಥದ್ದು ಅವರು ನಮಗೊಂದು ಮಾರ್ಗದರ್ಶನ ನಮ್ಗೆ ಕೊಟ್ಟಿದ್ದು ಹೆಚ್ಚಿಂದ ಅವ್ರಿಗೆ ನಾವು ಈ ಸಭೆಯಲ್ಲಿ ಒಂದು ಅಭಿನಂದನೆ ಸಲ್ಲಿಸ್ಬೇಕು ವಿಶ್ವಕರ್ಮ ಸಮಾಜಕ್ಕೆ. ಮತ್ತು ಇವಾಗ ಏನಂತಂದ್ರೆ ನನ್ನೊಂದು ವಿಷಯ ನಮ್ಗೆ ಹೇಳ್ತೀನಿ. ನಾನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಗುಡಿಗಟ್ಟಿ ಗ್ರಾಮದವ. ನಾನು ಹೋರಾಟ ಒಂದು ವೈದ್ಯರಿಂದ ನಾನು ಕಾಲು ಕಳ್ಕೊಂಡಿಲ್ಲ. ನಾನು ರೈತರ ಬಗ್ಗೆ ಹೋರಾಟ ಮಾಡ್ಕೊಂತ ಬಂದಿದ್ದೆ. ಅದನ್ನು ನೆಚ್ಚಿ ನನಗೆ ಸಾಕಷ್ಟು ಪ್ರಶಸ್ತಿಗಳು ಸಿಗ್ತಾವೆ. ಬೆಂಗಳೂರು ಸಿಗ್ತಾವೆ, ಬಾಂಬೆನ ಕೊಟ್ಟ, ಒಳ್ಳೆ ಧಾರವಾಡ ಕೃಷಿ ವಿಜ್ಞಾನದಾಗ ಸಾಕಷ್ಟು ಪ್ರಶಸ್ತಿ ಮಾಡೋದು. ಅವನ್ನೆಲ್ಲ ನೋಡ್ಕೊಂಡು ನನಗೀಗ ನಮ್ಮ ಕುಂದಗೋಳ ತಾಲೂಕು ರತ್ನ ಭಾರತ ರೈತ ಸಮಾಜ ತಾಲೂಕು ಅಧ್ಯಕ್ಷ ಮಾಡ್ಯಾರ. ನಾವು ಸತತ ಹೋರಾಟ ಮಾಡ್ತೀವಿ. ರೈತರಿಗೆ ಅನ್ಯಾಯ
ನಮ್ಮ ರೈತರಿಗೆ ಏನೂ ತಿಳಿದಿಲ್ಲ ನಾವು ಸರ್ಕಾರನ. ಈಗ ನಮ್ಗೆ ಏನಪ್ಪ ಅಂತಂದ್ರೆ ನಾವು ಬಿಟ್ಟಿದಂಥ ಬೆಳೆ ಎಲ್ಲ ಸಂಪೂರ್ಣ ನಾಶ ಆಗಿರುತ್ತೆ. ಹೆಸರು ಆಗಿರ್ಬೋದು, ಊಟ ಆಗ್ಬೋದು, ಸೂರ್ಯಪಾನ ಆಗಿರ್ಬೋದು, ಎಲ್ಲ ಲಾಸ್ ಆಗಿರ್ತೈತಿ. ತಿನ್ನಾಕ ಎದಕ್ಕೆ ಉಪಯೋಗ ಬರೋಲ್ಲ. ಎಂಥ ಪರಿಸ್ಥಿತಿಯಾಗ ನಾವು ರೈತರ ಒಂದು ಬೇಡಿಕೆಗಾಗಿ ನಾವು ಹೋರಾಟ ನಾವು ಇಷ್ಟ ಜನ ಅಲ್ಲ, ಎಲ್ಲ ನಮ್ಮ ರೈತ ಮಹಿಳೆಯರಾಗಲಿ ಎಲ್ಲರೂ ಸಂಘ ಸಂಸ್ಥೆಗಳಾಗಲಿ ಎಲ್ಲರೂ ಕೂಡಿಕೊಂಡು ನೀವು ಬೇಕಾದ್ರೆ ಅದನ್ನು ನಾವು ಯಾವಾಗ ಬೇಕಾದ್ರೆ ನಮ್ಮ ಕಾಕಾರ ಭಗವಂತ ಪುಟ್ಟಣ್ಣವರು ಅವ್ರೊಂದು ಫೋನ್ ಮಾಡಿದರೆ ನಾನು ಮತ್ತು ನಮ್ಮ ರೈತರನ್ನು ಕರ್ಕೊಂಡು ಬರ್ತಾನೆ. ನಾನು ನಮ್ಮ ಸಂಘದ ರೈತರು ನಾವು 20 ಮಂದಿ ಇದೀವಿ. ನಾವು ಕರ್ಕೊಂಡು ಬಂದು ನಿಮ್ಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ. ನೀವು ಸ್ಟ್ರೈಕ್ ಕುಂದಿರ್ತೀವಿ, ಬ್ಯಾಡಪ್ಪ ಅಂತಂದ್ರೆ ರಸ್ತೆಲ್ಲ ಮಲ್ಕೊಂಡಿರ್ತೀವಿ ನಾವು. ಅಂಥವೆಲ್ಲ ನಾನು ಮಾಡಿರ್ತೇನೆ. ನಾನು ಹೋರಾಟದಾಗೂ ನಾನು ಮಾಡೀನಿ. ನಾವು ಕರ್ಕೊಂಡ್ಬಂದು ನಿಮ್ಗೆ ಸಂಪೂರ್ಣ ಬೆಂಬಲ ಕೊಡ್ತಾರೆ. ನಾ ಯಾವತ್ತೂ ರೈತರ ಪರವಾಗಿ ನಾನು ಎಲ್ಲಿ ಅನ್ಯಾಯ ಆಗೈತೆ ಅಲ್ಲಿ ನಾನು ನ್ಯಾಯ ಕೊಡ್ಸೋಕೆ ಸದಾ ಸಿದ್ಧವಾಗಿರ್ತೀನಿ. ನೀವು ಯಾವಾಗ ಕಟ್ತೀನಿ ನಾವು ಅವಾಗ ನಮ್ಮ ರೈತ ಸಂಘ ಕರ್ಕೊಂಡು ನಾನು ಇಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಕೊಡ್ತೀನಿ. ಆದರೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೋದು, ರೈತರನ್ನ ಬೀದಿಗಿಳಿ ಪರಿಸ್ಥಿತಿ ನೀವು ತರಬಾಡ್ರಿ. ತಂದ್ರೆ ಮಾತ್ರ ಏನಾಗತ್ತೋ ಮುಂದಿನ ಪರಿಣಾಮ ನಿಮ್ಗೆ ಅದು ಅನುಭವ ಆಗತ್ತೆ ಅಂತೇಳಿ ಈ ಎತ್ತಿ ಮುಖಾಂತರ ನಾನು ಹೇಳ್ತೀನಿ. ಇನ್ನೇನು ಮಾಡೋದಂತಂದ್ರೆ ಅವರು ಇಷ್ಟಕ್ಕೆ ಬಗ್ಗುದಿಲ್ಲ. ಸುಳ್ಳವರು ಈಗ ಅಂದ್ರೆ ಅಣ್ಣಾರೊಬ್ರು ಬರೀ ಆಶ್ವಾಸನೆ ಕೊಡ್ತಾರೆ. ಅವ್ರು ಹೊರತು ಎಷ್ಟು ರೈತರಿಗೆ ಎಷ್ಟು ಬೆಳೆಯನ್ನು ಕೊಡ್ಬೇಕು ಅನ್ನೋದು, ಬೆಳೆ ಹಾನಿ ಕೊಡ್ಬೇಕು ಅನ್ನೋದು ಎಲ್ಲರ ಪ್ರಕಟಣೆ ಮಾಡ್ಯಾರನ್ರಿ? ಇಲ್ಲ. ಇವತ್ತಿನ ಪೇಪರ್ನಾಗ ಬಂದಿ ಅದ್ರಾಗ ಏನು ಕಾಣಿಸಲ್ಲ. ಅವ್ರು ರೈತರಿಗೆ ಬೆಳೆ ಪರಿಹಾರ ಕೊಡ್ತೇವೆ, ಲುಕ್ಷಣೆ ಆಗೈತಿ, ಬೆಳೆ ಪರಿಹಾರ ಕೊಡ್ತೇವೆ. ಯಾವಾಗ ಕೊಡೋದು? ರೈತ ಏನು ಮಾಡ್ಬೇಕು? ಈಗ ರೈತ ಹೊಳ್ಳಿ ಪುನಃ ಅವ ಹರಿಗೆ ಬಾತ್ ಬಿತ್ತಬೇಕು, ಬೀಜ ಖರೀದಿ ಮಾಡ್ಬೇಕು. ಇನ್ನೂ ಬೀಜ ಇದಕ್ಕೆ ಬಂದಿಲ್ಲ, ಎಲ್ಲಿಗೆ ಕೇಂದ್ರಕ್ಕೆ ಬಂದಿಲ್ಲ. ಬಿಟ್ಟಾಗ ಬೀಜದ ಎಷ್ಟು ಕೊಟ್ಟೈತಿ ಈಗ ನಮಗೆ ರೈತರಿಗೆ. ನಾಳೆ ಗಪ್ಪನ ತೊಗೊಂಬಂದು ಕೊಡ್ತಾರ, ಅವಾಗ ನಾವು ಪಾಳೆ ಕಟ್ಟೋದು, ಪೊಲೀಸರ ಕಡೆಯಿಂದ ಬಡಿ ಹೇಟ ಹೊಡ್ಕೋಬೋದು. ಎಂಥ ನಮ್ಮ ದುರ್ದೈವ ನೋಡ್ರಿ. ನಾವು ಬೆಳೆದಿದ್ದೆ ಇವರು ತಿಂತಾರೆ. ಇವರು ನಾವು ಬೆಳೆದಂಥದ್ದ ತಿಂತಾರೆ. ಇವರು ಬೇರೆ ಏನಾರು ತಿಂತಾರಂದ್ರೆ ರೊಕ್ಕ ಪಕ್ಕ ತಿನ್ನಕ್ಕೆ ಬರುತ್ತೆ ಇಲ್ಲ. ನಾವು ರೈತ ಬೆಳೆದಿದ್ದ ತಿನ್ಬೇಕು. ಮತ್ತು ಇವರು ದೇಶಕ್ಕೆ ಬೆನ್ನೆಲುಬು ಅಂತೇಳಿ ಇವರು ಒಂದು ಬಿಲ್ ಕೊಟ್ಟಾರ. ರೈತರ ದೇಶದ ಬೆನ್ನೆಲುಬು ಅಂತೇಳಿ ಅವ್ನು ಬೆನ್ನ ಎಲ್ಲ ಮುರಿದ್ರು ಹೊಳ್ಳಿ ನೋಡೋಲ್ಲ ಇವರು. ಅಂಥ ಪರಿಸ್ಥಿತಿ ರೈತರಿಗೆ ಆಗೈತಿ. ನೀವು ಯಾವಾಗ ಎಲ್ಲರೂ ತೀರ್ಮಾನ ತಗೊಂಡ್ರೆ ಒಂದು ರುದ್ರ ಹೋರಾಟದ ಒಂದು ಅವ್ರಿಗೆ ಸರ್ಕಾರಕ್ಕೆ ಮುಟ್ಟುವಂಥ ಎಚ್ಚರಿಕೆ ಯಾವಾಗ ಕೊಡ್ತೀರಿ ಅವಾಗ ನಾವು ಸಂಪೂರ್ಣ ಬಂದು ಬೆಂಬಲ ಕೊಡ್ತೀನಿ ಅಂತೇಳಿ ನನಗೆ 4 ಮಾತು ಮಾತಾಡೋಕೆ ಅವಕಾಶ. ಸಂದರ್ಭದಲ್ಲಿ ಜೈರಾಮ್ ಹೂಗಾರ, ಗುರುಸಿದ್ದಪ್ಪ, ಕೊಪ್ಪದ ನಿಂಗಪ್ಪ ವೇಡಪ್ಪನವರ್, ರಾಜು ಮೊಡನಿ, ಗಂಗಾಧರ್ ಪತ್ತಾರ್, ಈರಪ್ಪ ನವಲಗುಂದ ಮತ್ತು ಸಾಬ ಕಡ್ಡಣವರ್, ನಾಗರಾಜ್ ಬೆಟಿಗೇರಿ, ಸೋಮರಾಯಪ್ಪ ಮಲ್ಲಿಕವಾಡ ಸೇರಿ ಅನೇಕ ರೈತ ಮುಖಂಡರು, ಪಟ್ಟಣದ ರೈತ ಹೋರಾಟಗಾರರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಧಾರವಾಡ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.